ಸಿಕ್ತು. ನಿನ್ನೆ ಇದೇ ಹೊತ್ತು ಸಚಿವ ಡಿ ಸುಧಾಕರ್ ಮೇಲೆ ಖಾಸಗಿ ಜಾಗಕ್ಕಾಗಿ ರೌಡಿಗಳನ್ನ ಕಳುಹಿಸಿ ಹಲ್ಲೆ ಮಾಡಿಸಿದ್ದಾರೆ. ಜಾತಿ ನಿಂದನೆ ಅಂತ ಆರೋಪದಡಿ ಎಫ್ಐಆರ್ ಆಗಿದೆ ಅಂತ ಹೇಳಿದ್ವಿ. ಈಗ ಅದೇ ಸಚಿವರು ನಾನು ರೌಡಿಸಂನಲ್ಲಿದ್ದವನು, ಮಚ್ಚು ಕೊಡಲಿ ಹಿಡಿದವನು ಅಂತ ಆವಾಜ್ ಬಿಟ್ಟಿದ್ದಾರೆ. ಮಚ್ಚು ಕೊಡಲಿ ಹಿಡಿದವನು ನಾನು ಗೊತ್ತೇನೋಲೇ. ದಲಿತ ಕುಟುಂಬದವರಿಗೆ ಸಚಿವ ಡಿ ಸುಧಾಕರ್ ಆವಾಜ್. ನೀನು ಮಾತಾಡಬೇಡ, ನೀನು ಏನಾದರೂ ಮಾತಾಡಿದ್ರೆ ಇನ್ನೊಂದು ಸಂಬಂಧ ನೀನು ಕೂಲಾಗಿ ಮಾತಾಡಿ ಅದು ಮಾತಾಡಿದ್ರೆ ರಾವಣ ಮಾತಾಡಿದ್ರೆ ಬಾ, ನೀನು ಜೋರ್ ಮಾತಾಡಂಗಿದ್ರೆ ಅದು ಬಾ. ನಾನು ಬರ್ತೀನಿ ಯಲಹಂಕ ನನಗೆ ಹೊಸದಲ್ಲೇ ಇಡೀ ಕರ್ನಾಟಕ ಆಂಧ್ರ ಪ್ರದೇಶಕ್ಕೆ ಮಚ್ಚು ಕೂಡಲು ಹಿಡ್ಕೊಂಡು ಓಡಾಡಿದ್ವಿ ನಾವು. ಏನೋ 50-60 ವರ್ಷ ಆಗ್ತಾ ಬಂತ ಮಚ್ಚು ಕೂಡಲು ಹಿಡ್ಕೊಂಡು ಅಡ್ಡಾಡಿದೀವು. ಯಲಹಂಕ ಹೊಡೆದಿಲ್ಲ ಅವನಿಗೆ ಬರಲ್ಲ, ನಾನು ಬರ್ತೀನಿ ಅಲ್ಲಿಗೆ. ಯಾವ ಬರ್ತಾನೆ? ಇವೆಲ್ಲ ನಂತಾಗ ಗಾಂಚಲಿ ನಡೆಯಲ್ಲ. ದುಡ್ಡು ಹಾಕ್ಬೇಕಾರೆ ಕೈಗೆ ಎಲ್ಲದಕ್ಕೂ ರೆಡಿ ಆಗಿ ನಿಂತಿರ್ತೀವೋ ಬೀದೆಗೆ. ಸತ್ತೋಗಿರೋ ಪ್ರಾಪರ್ಟಿ ಉಳಿಸ್ಕೊಡ್ತೀನಿ. ಮತಾಕ ಕೇಳೋ, ಕೇಳಮ್ಮ ಇಲ್ಲಿ ಸುಮ್ಮನೆ ನಾನು ರೇಗ್ ನೋಡ್ಬಿಟ್ಟೆ ಕಾಲ್ಕಾಲ ಹಿಡ್ಕೊಂತಿದ್ರಿ. ಸತ್ತೋಗಿರೋ ಫೈನ್ ಜೀವ ಕೊಟ್ಟಲ್ಲ, ಈಗ ನೀವು ನೋಡಿ ಇವೆಲ್ಲ ಮಾತಾಡ ಕೊಡ್ತೀನಿ. ಯಾವನು ಸತ್ಯ ಹೇಳೋದು ಮೂತೋಗಿರೋ ತೆಗೆದು ಹೊರಗಿಟ್ಟು ಒಳಗೆ ಇನ್ನು ಜೀವ ಬಂದೇ ಇಲ್ಲ ಅದಕ್ಕೆ. ಅವಾಗ ಚೇಷ್ಟೆಗಳು ಬ್ರಾಹ್ಮಣರನ್ನು ಅವಾಚ್ಯವಾಗಿ ನಿಂದಿಸಿದ ಸಚಿವ ಡಿ ಸುಧಾಕರ್. ಬ್ರಾಹ್ಮಣರಿಗೆ ಯಾಕೆ ಹೇಳ್ತಾರೆ? ಬ್ರಾಹ್ಮಣರಿಗೆ ಯಾಕೆ ಹೇಳ್ತಾರೆ ಗೊತ್ತು? ನಾವು ನೀವೇ ಹಗ್ಗದ ಕಟ್ಟು ಚೈನ ಕಟ್ಟಾಕು ಅವ್ರ ಕಟ್ಟಾಕು ಇದ್ರಾಗ ನಿಮ್ಗೆ ಏನಾಗ್ಬಿಡ್ತಾರ. ಸಚಿವರೊಬ್ಬರ ಬಾಯಲ್ಲಿ ಎಂಥ ನುಡಿಮುತ್ತು ಅಲ್ಲ. ಮಂತ್ರಿಗಳು ರೌಡಿಸಂ ಮಾಡಿದವನು ನಾನು ಅಂತೆಲ್ಲ ಆವಾಜ್ ಹಾಕ್ತಿರೋದು ಬೇರೆ ಯಾರ ಮೇಲೂ ಅಲ್ಲ, ಜಾತಿ ನಿಂದನೆ ದೂರು ಕೊಟ್ಟ ದಲಿತ ಕುಟುಂಬ ರತ್ನ ಸುಬ್ಬಮ್ಮ ಅನ್ನೋರಿಗೆ. ಯಲಹಂಕದ ಸರ್ವೆ ನಂಬರ್ 108/1ರಲ್ಲಿ ಸುಧಾಕರ್ 1.25 ಎಕರೆ ಭೂಮಿ ಖರೀದಿಸಿದ್ರು. ಸಚಿವರ ಪ್ರಕಾರ ದಲಿತರ ಕುಟುಂಬಕ್ಕೆ ಚೆಕ್ನಲ್ಲಿ ಹಣ ಹೋಗಿದೆ, ಕ್ರಯಪತ್ರನೂ ಆಗಿದೆ. ಆದ್ರೆ ದಲಿತ ಕುಟುಂಬದವರ ಪ್ರಕಾರ ಹೆದರಿಸಿ ಬೆದರಿಸಿ ಅವರೇ ಹಣ ಹಾಕಿ ದಾಖಲೆ ತಿದ್ದುಪಡಿ ಮಾಡಿಕೊಂಡಿದ್ದಾರೆ ಅನ್ನೋದು. ಇದನ್ನ ಪ್ರಶ್ನಿಸಿದ್ದಕ್ಕೆ ಮೊನ್ನೆ 40 ರೌಡಿಗಳನ್ನ ಕಳಿಸಿ ಗಲಾಟೆ ಮಾಡಿಸಿದ್ರು ಅನ್ನೋದು ನೇರ ಆರೋಪ. ಕೇಸ್ ಹಾಕಿ 1 ತಿಂಗಳಾಗಿದೆ. ಈ ತರ ಮೋಸದಿಂದ ಕ್ರಯ ಮಾಡ್ಕೊಂಡಿದೆ ಅಂತ ಸಿವಿಲ್ ಕೋರ್ಟ್ ಅಲ್ಲಿ ನಾವು ಕೇಸ್ ಹಾಕಿದೀವಿ. ಈಗ 15ನೇ ತಾರೀಕು ಅದು ಕೇಸ್ ಹಿಯರಿಂಗ್ ಇದೆ. ಅದಕ್ಕೆ ಮುಂಚೆ ಈ ತರ ಎಲ್ಲ ರೋಡಿಗಳನ್ನ ಕಳಿಸಿ ಈ ತರ ಎಲ್ಲ ಬೇರೆ ಕಡೆಯಿಂದ ಜನನ ಕಳಿಸಿ ಈ ತರ ಮಾಡ್ತಿದ್ದಾರೆ ಸರ್. ಎಲ್ಲ ನಮ್ದು ಪಾಣಿ ಪೇಪರ್ನೆಲ್ಲ ನಮ್ಮ ಹೆಸರಲ್ಲೇ ಇರುವಂತ ಪಾಣಿ ಪೇಪರ್ನ ತಹಸೀಲ್ದಾರ್ನೆಲ್ಲ ಅವರು ಬುಕ್ ಮಾಡ್ಕೊಂಡು ಡಿ ಸುಧಾಕರ್ ಅವರು ಅವ್ರ ಹೆಸರಿಗೆ ಮಾಡಿಸ್ಕೊಂಡಿರ್ತಾರೆ. ಸುಧಾಕರ್ ಸಚಿವರು ಏನಿದ್ದಾರೆ ಸ್ಪಾಟಿಗೆ ಬರ್ತಾ ಇಲ್ಲ. ನಮಗೂ ಅವ್ರಿಗೂ ವಾದ ವಿವಾದ ಇರೋವಾಗ ಅವರು ಬರ್ದಿರ ರೌಡಿಗಳನ್ನ ಕರ್ಸೋಂತದ್ ಏನಿದೆ? ದಲಿತ ಕುಟುಂಬದವರ ಪ್ರಕಾರ ಸಚಿವರು ಅಧಿಕಾರಿಗಳನ್ನ ಬುಟ್ಟಿಗೆ ಹಾಕೊಂಡು ಯಾಮಾರಿಸಿ ಭೂಮಿ ಕಬಳಿಸಿದ್ದಾರೆ ಅಂತ. ಆದ್ರೆ ಸಚಿವ ಸುಧಾಕರ್ ನ್ಯೂಸ್ 18 ಜೊತೆ ಮಾತಾಡ್ತಾ ಎಲ್ಲ ಆರೋಪಗಳಿಗೂ ಉತ್ತರಿಸಿದ್ದಿಷ್ಟು. ಇದು ಸುಮಾರು 10-15 ವರ್ಷದ ಹಿಂದೆ ಇದು ನನಗೆ ಸಂಬಂಧಪಟ್ಟಿದ್ದಲ್ಲ, ನಮ್ಮ ಒಂದು ಕಂಪನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದರಲ್ಲಿ ನಾನೊಬ್ಬ ಡೈರೆಕ್ಟರ್ ಮಾತ್ರ. ಇದೆಲ್ಲ ಶುದ್ಧ ಸುಳ್ಳು ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. ಏನೋ ಒಂದು ಟ್ರಾನ್ಸಾಕ್ಷನ್ ಆಗಿದೆ, ಕಾನೂನು ಪ್ರಕಾರ ಆಗಿದೆ. ಸೊ ನಾನು ಯಾವುದೇ ಜಾತಿ ನಿಂದನೆ ಮಾಡಿಲ್ಲ. ಕಾನೂನು ಪ್ರಕಾರ ಎಲ್ಲದೂ ಅಕೌಂಟಲ್ಲೇ ದುಡ್ಡು ಕೊಟ್ಟಿದ್ದೀವಿ. ಎಲ್ಲ ಅಕೌಂಟಲ್ಲಿ ಚೆಕ್ಸ್ ಹೋಗಿದೆ. ಎಲ್ಲರೂ ಅವ್ರ ಅಕೌಂಟಿಗೆ ದುಡ್ಡು ಬಿದ್ದಿದೆ. ಎಲ್ಲರ ಅಕೌಂಟಿಗೆ ದುಡ್ಡು ಹೋಗಿದೆ. 100ಕ್ಕೆ 100 15 ವರ್ಷದ ಘಟನೆನ 15 ವರ್ಷದ ಕೆಳಗಿಂದು ಇದನ್ನ ಈಗ ನಾನು ಆಗಿದ್ದಕ್ಕೋಸ್ಕರ ತಂದಾಗ, ಈಗ ನಿನ್ನೆ 2008ರಲ್ಲೂ ಇದೇ ರೀತಿ ಮಾಡಿದ್ರು. ನನ್ನ ಒಂದು ಎಫ್ಐಆರ್ ಹಾಕಿದ್ರು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ. ಸೊ ನಾನು ಯಾವುದೇ ಜಾತಿ ನಿಂದನೆ ಮಾಡಿಲ್ಲ. ತನಿಖೆ ಶೀಘ್ರ ಆಗಬೇಕು, ಸತ್ಯಾಂಶ ಹೊರ ಬರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದೀನಿ. ಅದು ನಾನು ತಪ್ಪು ಮಾಡಿದ್ರೆ ನನಗೂ ಶಿಕ್ಷೆ ಆಗಲಿ. ದಲಿತರನ್ನ ನಿಂದಿಸಿ ಎಫ್ಐಆರ್ ಹಾಕಿಸಿಕೊಂಡಿರೋ ಸಚಿವರು ಬ್ರಾಹ್ಮಣರ ಬಗ್ಗೆ ಆಡಿರೋ ಮಾತುಗಳು ಇನ್ನೆಷ್ಟು ದೂರುಗಳನ್ನ ದಾಖಲು ಮಾಡಿಸುತ್ತೋ ಕಾಲವೇ ಉತ್ತರಿಸಬೇಕು. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಸುಧಾಕರ್ ಈಗ ವಿಪಕ್ಷಗಳಿಗೆ ಆಹಾರ. ರಾಜೀನಾಮೆ ಕೊಡಬೇಕು, ವಜಾ ಮಾಡಬೇಕು ಅಂತ ಬಿಜೆಪಿ ಬಲಭೀಮರು ಪಟ್ಟು ಹಾಕ್ತಿದ್ದಾರೆ. ಜೆಡಿಎಸ್ನ ಕುಮಾರಸ್ವಾಮಿ ಸಚಿವರ ಹೆಸರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಟಾರ್ಗೆಟ್ ಮಾಡಿ ವಾಗ್ದಾಳಿ ಮಾಡಿದ್ರು. ಇಷ್ಟೆಲ್ಲ ಆಗ್ತಾ ಇದ್ರು ಡಿಸಿಎಂ ಸಾಹೇಬ್ರು ಸಚಿವರನ್ನೇ ಸಮರ್ಥಿಸಿಕೊಂಡ್ರು. ಸಚಿವ ಡಿ ಸುಧಾಕರ್ ಬಾಯಲ್ಲಿ ಬ್ರಾಹ್ಮಣರ ಬಗ್ಗೆ ಅವಹೇಳನಕಾರಿ ಮಾತು. ಬ್ರಾಹ್ಮಣರಿಗೆ ಯಾಕೆ ಹೇಳ್ತಾರೆ? ಬ್ರಾಹ್ಮಣರಿಗೆ ಯಾಕೆ ಹೇಳ್ತಾರೆ ಗೊತ್ತು? ನಾವು
ನೀವೇ ಹಗ್ಗದ ಕಟ್ಟು ಎಲ್ಲ ಕಟ್ಟಾಕ ಚೈನ ಕಟ್ಟಾಕು ಅವ್ರು ಕಟ್ಟಾಕ ಇದ್ರಾಗ ನಿಮ್ಗೆ ಏನಾಗ್ಬಿಡ್ತಾರ. ದಲಿತ ಕುಟುಂಬದವರಿಗೆ ಇದೇ ಸಚಿವರಿಂದ ರೌಡಿ ರೀತಿ ಬೆದರಿಕೆ. ಇಡೀ ಕರ್ನಾಟಕ ಆಂಧ್ರ ಪ್ರದೇಶ ಮಚ್ಚು ಕೂಡಲು ಇಟ್ಕೊಂಡು ಓಡಾಡಿದ್ವಿ ನಾವು. ಏನೋ 50-60 ವರ್ಷ ಆಗ್ತಾರಂತ ಮಚ್ಚು ಕೂಡಲು ಇಟ್ಕೊಂಡು ಅಡ್ಡಾಡಿದೀವು. ಎಲ್ಲ ನೋಡಿದ್ರೆ ನನಗೆ ಬರಲ್ಲ ನಾನು ಬರ್ತೀನಿ ಅಲ್ಲಿಗೆ. ದಲಿತ ಭೂಮಿ ಕಬಳಿಕೆಗೆ ಪ್ರಯತ್ನ, ಹಲ್ಲೆ ನಡೆಸಿದ ಆರೋಪ, ರೌಡಿಗಳನ್ನ ಕರೆಸಿ ಜೀವ ಬೆದರಿಕೆ, ಜಾತಿ ನಿಂದನೆ, 1-2 ಮಂತ್ರಿಗಳ ಮೇಲೆ ಆಗಿರೋ ಕೇಸು. ಸಚಿವ ಸ್ಥಾನದಲ್ಲಿರೋ ವ್ಯಕ್ತಿ ಇಂಥ ತುಚ್ಛ ಮಾತನ್ನಾಡ್ತಿದ್ರು ಸಂಪುಟದಲ್ಲಿ ಇರಿಸಿಕೊಂಡಿದ್ದೀರಾ? ಇದೇನಾ ಸಿದ್ದರಾಮಯ್ಯ ಸರ್ಕಾರದ ಅಹಿಂದ ನೀತಿ? ಇದೇನಾ ದಲಿತರ ಮೇಲೆ ಕಾಂಗ್ರೆಸ್ಗೆ ಕಾಳಜಿ ಅಂತೆಲ್ಲ ಬಿಜೆಪಿಯವರು ಹಿಗ್ಗಾಮುಗ್ಗಾ ವಾಗ್ದಾಳಿ ಮಾಡುತ್ತಿದೆ. ಯಾವ ಪುಡಿ ರೌಡಿಗಿಂತಲೂ ಕಡಿಮೆ ಇಲ್ಲ ಸಚಿವ ಡಿ ಸುಧಾಕರ್ ಗೂಂಡಾವರ್ತನೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಜಾತಿ ನಿಂದಕರು ಗೂಂಡಾಗಳೇ ತುಂಬಿ ತುಳುಕುತ್ತಿದ್ದಾರೆ ಅಂತೆಲ್ಲ ಛೇಡಿಸಿದೆ. ಅಷ್ಟೇ ಅಲ್ಲ, ಸಚಿವ ಸುಧಾಕರ್ ರಾಜೀನಾಮೆನೂ ಕೇಳುತ್ತಿದೆ ಬಿಜೆಪಿ. ಮಂತ್ರಿ ದಲಿತ ಸಮಾಜದ ಹೆಣ್ಣು ಮಕ್ಕಳ ಮೇಲೆ ಇದೆಲ್ಲ ಕತ್ತಿವೆ ಮಚ್ಚು ಬೇರೆ ತಗೊಂಡೋಗಿ ಅದೆಲ್ಲ ಆಂಧ್ರ ಪ್ರದೇಶದಲ್ಲಿ ನಾವು ಮಚ್ಚಿಡ್ಕೊಂಡು ಓಡಾಡ್ತಿದ್ದವರು ನನ್ನ ಬೆಂಬಲಿಗರು ನಾವೆಲ್ಲ ಬಹಳ ನೋಡಿದೀವಿ ಅಂತೇಳಿ ಹಲವಾರು ರೀತಿಯ ಪದ ಬಳಕೆಯನ್ನು ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರೇ, ನಿಮಗೇನಾದರೂ ಬೇರೆ ಪಕ್ಷಗಳ ಬಗ್ಗೆ ಮಾನ ಮರ್ಯಾದೆ ಇದೆಯಾ? ನಿಮಗೆ ಇದೆಯಾ ಮಾನ ಮರ್ಯಾದೆ ಅಂತ ಹೇಳ್ತಿರಲ್ಲ, ನಿಮಗೇನಿದೆ ಅಂತ ಕೇಳಲಿಕ್ಕೆ ಬಯಸ್ತೀನಿ. ಅನೇಕ ಜ್ವಲಂತ ಸಮಸ್ಯೆಗಳಿದ್ರೂ ಸಹ ಯಾವುದಕ್ಕೂ ಸಹ ಸರ್ಕಾರ ಸ್ಪಂದಿಸ್ತೇನೆ ಜನ ವಿರೋಧಿ ಒಂದು ನೀತಿಯನ್ನು ಅನುಸರಿಸಿಕೊಂಡು ಮುಂದುವರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಗಣಪತಿ ಹಬ್ಬದ ನಂತರ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ನಮ್ಮ ಸಾವಿರಾರು ಜನ ಕಾರ್ಯಕರ್ತರನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ಸೇರಿಸಿ ಮುಂದಿನ ಹೋರಾಟದ ರೂಪರೇಷೆಗಳನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಒಬ್ಬ ಮಂತ್ರಿ ಅವರು ಈ ರೀತಿ ಸಂವಿಧಾನ ವಿರೋಧಿ ಇದನ್ನ ನಡವಳಿಕೆ ಏನಿದೆ, ಒಬ್ಬ ಸಚಿವರಾಗಿ ತಕ್ಷಣ ಅವ್ರು ರಾಜೀನಾಮೆ ಕೊಡಬೇಕು. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಈ ಸರ್ಕಾರಕ್ಕೆ. ನಿಜವಾಗಿಯೂ ದಲಿತರ ಬಗ್ಗೆ ಕಳಕಳಿ ತಂದ್ರೆ ತಕ್ಷಣ ಅವರ ರಾಜೀನಾಮೆ ತಗೋಬೇಕು, ಇಲ್ಕಂದ್ರೆ ವಜಾ ಮಾಡಿ. ಸರ್, ಮೊನ್ನೆ ಯಾರ್ಯಾರ ಮೇಲೆ ಸಣ್ಣ ಪುಟ್ಟ ವ್ಯಕ್ತಿಗಳ ಮೇಲೆ ಅಟ್ರಾಸಿಟಿ ಅಂತ ಹೇಳಿದ ತಕ್ಷಣ ಹಿಡಿದು ಒಳಗೆ ಹಾಕ್ತಾರೆ, ಕೋರ್ಟಿಗೆ ಹಾಜರು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಎಲ್ಲವನ್ನ ಮಾಡ್ತಾರೆ. ಆದ್ರೆ ಅವರ ಪಕ್ಷದವರಿಗೆ ಕಾನೂನು ಏನಾದ್ರು ವ್ಯತ್ಯಾಸ ಇದೆಯಾ? SC/ST ಆಕ್ಟ್ ಅಲ್ಲಿ ಅವರು ಯಾವುದೇ ಸ್ಥಾನದಲ್ಲಿರಲಿ ಅವರನ್ನು ಹಿಡಿದು ಒಳಗೆ ಹಾಕಿ ಮತ್ತೆ ತನಿಖೆ ಮಾಡಬೇಕು. ಡಿ ಸುಧಾಕರ್ ರಾಜೀನಾಮೆ ಕೇಳುತ್ತಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು. ಆದರೆ ವಿಪಕ್ಷದವರ ಕನಸು ನನಸಾಗಲ್ಲ, ಸಚಿವರು ರಾಜೀನಾಮೆ ಕೊಡಲ್ಲ ಅಂದ್ರು ಡಿಕೆಶಿ. ಇದು ಸುಳ್ಳಿನ ಕೇಸು. ಇದು ಲೋಕಲ್ ಅಲ್ಲಿ ಅವ್ರು ಯಾರೋ ಇಂಟರ್ನಲ್ ಜಮೀನು ವಿಚಾರಕ್ಕೆ ನಡೆದಂತ ಘಟನೆ. ಇದು ಯಾವುದು ಸತ್ಯಕ್ಕೆ ದೂರದಂತ ಕೇಸು. ಪಾಪ ಆ ಕನಸೇನು ಕಾಣಬೇಕಾದಿಲ್ಲ ಬಿಜೆಪಿಯವರು. ಅವ್ರು ರಾಜೀನಾಮೆ ಕೊಡ್ತಾರೆ ಅನ್ನೋದು ಕನಸೇನಿಲ್ಲ. ಅದೇನು ಧಮ್ಕಿಗೂ PCR ಆಕ್ಟ್ಗೂ ವ್ಯತ್ಯಾಸ ಇದೆ ರೀ. ರಾಜೀನಾಮೆ ಕೊಡ್ತಾರಾ ಇಲ್ವಾ? ವಿಪಕ್ಷಗಳು ಇದನ್ನೇ ಅಸ್ತ್ರವನ್ನಾಗಿ ಇಟ್ಟುಕೊಂಡು ರಾಜೀನಾಮೆಯನ್ನ ಕೊಡಿಸ್ತಾರಾ ನೋಡೋಣ. ಆದ್ರೆ ಸಿದ್ದರಾಮಯ್ಯ ಅವರ ಬಗ್ಗೆ ಆಡಿದಂತಹ ಒಂದೊಂದು ಮಾತಿಗೂ ಕೂಡ ಈಗ ಹರಿಪ್ರಸಾದ್ ಸಿಲುಕಿದ್ದಾರೆ. ಬಿಕೆ ಹರಿಪ್ರಸಾದ್ಗೆ ಎಐಸಿಸಿಯಿಂದ ನೋಟಿಸ್ ಜಾರಿಯಾಗಿದೆ. 10 ದಿನಗಳ ಒಳಗೆ ಉತ್ತರ ಕೊಡಬೇಕು ಅನ್ನುವಂತಹ ಸೂಚನೆಯೂ ಬಂದಿದೆ. ಮೊದಲು ಹರಿಪ್ರಸಾದ್ ಮೌನ ವಹಿಸಿರೋದ್ರ ಬಗ್ಗೆ ಅವರು ಮಾತನಾಡಿದಾಗ ಯಾರು ಏನ್ ಹೇಳಿದ್ರು, ಆನಂತರ ಈಗ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ಯಾಕೆ ಅನ್ನುವ ಇಂಚಿಂಚು ಮಾಹಿತಿಯನ್ನ ನಾವು ಕೊಡ್ತೀವಿ. ಸಮಾಜವಾದಿ ಅನ್ಕೊಂಡು ಮಜವಾದಿ ಆಗಿರ್ಲಿಲ್ಲ ಕಾಗೋಡು ತಿಮ್ಮಪ್ಪನವರು. ಯಾರೋ ಕೆಲವರು ಹೋಬ್ಲೆಟ್ ವಾಚ್ ಹಾಕೊಂಡು ಪಂಚೆ ಹಾಕೊಂಡು ಒಳಗಡೆ ಕಾಕಿ ಚಡ್ಡಿ ಹಾಕೊಂಡು ಅವ್ರು ಸಮಾಜವಾದ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಮಾಜವಾದ ಅಂತ ಹೇಳಿದ್ರೆ ಎಲ್ರಿಗೂ ಸಹ ಸಮಾನವಾದ ಹಕ್ಕಂತ ಹೇಳಬೇಕಾಗುತ್ತೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪದೇ ಪದೇ ವಾಗ್ದಾಳಿ ನಡೆಸುತ್ತಿರೋ ಬಿಕೆ ಹರಿಪ್ರಸಾದ್ ಹೇಳಿಕೆ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ಸೃಷ್ಟಿಸಿದೆ. ಸಮಾಜವಾದಿ ಮಜವಾದಿ ಎಂದು ಗುಡುಗಿದ್ದ ಹರಿಪ್ರಸಾದ್ಗೆ ಹೈಕಮಾಂಡ್ ವರಿಷ್ಠರು ಪಕ್ಷದ ವಿರುದ್ಧ, ನಾಯಕರ ವಿರುದ್ಧ ಮಾತಾಡದಂತೆ ಸೂಚನೆ ಕೊಟ್ಟಿದ್ದು, ಏನೇ ಇದ್ರೂ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡೋಣ ಅಂದಿದ್ದಾರೆ. ಹೀಗಾಗಿ ಬಿಕೆ ಹರಿಪ್ರಸಾದ್ ಮೌನಕ್ಕೆ ಶರಣಾಗಿದ್ದು, ಸಚಿವರು ಸಣ್ಣ ಪುಟ್ಟ ಸಮಸ್ಯೆ ಅಂತಿದ್ರೆ ಬಿಜೆಪಿ ನಾಯಕರು ಸುಮ್ಮನಾಗ್ತಿಲ್ಲ. ಕೆಲವೊಂದಿಷ್ಟು ಮನಸ್ಸಿಗೆ ನೋವಾಗಿರ್ಬೋದು, ಅದನ್ನು ಹೇಳಿರ್ಬೋದು. ಆದರೆ ನಿಜವಾಗ್ಲೂ ಅವ್ರು ಹಿರಿಯರು. ಈ ಮಾಧ್ಯಮದ ಮುಂದೆ ಹೇಳ್ಕೊಳ್ಳೋಂಥ ಅವಶ್ಯಕತೆ ಇದ್ದಿದ್ದಿಲ್ಲ. ಅದನ್ನು ಚರ್ಚೆ ಮಾಡುವಂಥ ವೇದಿಕೆ ಮೇಲೆ ಚರ್ಚೆ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ಬೋದು, ಆ ಭಿನ್ನಾಭಿಪ್ರಾಯಗಳನ್ನು ಸರಿ ಮಾಡೋಂಥ ಕೆಲಸ ಹೈಕಮಾಂಡ್ ಮಾಡುತ್ತಾ ಅದನ್ನು ಅದ್ರ ಬಗ್ಗೆ ಮಾತಾಡ್ತಾರೆ. ಸಭಾದಾಗ ಹೇಳ್ದ ಡಿ.ಕೆ. ಶಿವಕುಮಾರ್, ಒಂದು ವೇಳೆ ನನ್ನ ಪಕ್ಷದಾಗ ನೀವು ಇದ್ರೆ ಉಚ್ಚಾಟ ಮಾಡಿ. ಈಗ ದಮ್ ಇದ್ರೆ ಬಿಕೆ ಹರಿಪ್ರಸಾದ್ ಮಾಡಿ ನೋಡೋಣ. ದಮ್ ಇಲ್ಲ, ಸುಮ್ಮನೆ ಮಾತಾಡ್ತಾರೆ ಅವರು. ಹರಿಪ್ರಸಾದ್ ವಿರುದ್ಧ ಕುರುಬ ಸಮುದಾಯದ ಈಶ್ವರಾನಂದ ಶ್ರೀಗಳು ಬೇಸರ ಹೊರಹಾಕಿ ಸಿದ್ದರಾಮಯ್ಯ ಪರ ಮಾತಾಡಿದ್ರು.
ಇಷ್ಟು ಒಬ್ಬ ದೊಡ್ಡ ನಾಯಕನಿಗೆ ಇಷ್ಟು ಹೊಟ್ಟೆ ಕಿಚ್ಚಿರಬಾರ್ದು. ಬಹುಶಃ ಹರಿಪ್ರಸಾದ್ ಅವರು ಇಷ್ಟು ಪ್ರಬುದ್ಧ ರಾಜಕಾರಣಿ, ಅವ್ರಾಗ ಮಾತನಾಡಬಾರ್ದಾಗಿತ್ತು. ಸಿದ್ದರಾಮಯ್ಯನವರು ಯಾವತ್ತೂ ಜಾತಿ ರಾಜಕಾರಣ ಮಾಡ್ಲಿ. ಏನೋ ಕರ್ನಾಟಕಕ್ಕೆ ಮತ್ತೆ ಮತ್ತೆ ನೀರಿನ ವಿಚಾರದಲ್ಲಿ ಅನ್ಯಾಯ ಆಗ್ತಾನೆ ಇದೆ. ಇವತ್ತಾದ್ರೂ ವಸ್ತುಸ್ಥಿತಿ ನೋಡಿ ಕರ್ನಾಟಕಕ್ಕೆ ಉಸಿರು ಬಿಡೋ ಆದೇಶ ಬರಬಹುದು ಅಂತ ನಿರೀಕ್ಷಿಸಿದ್ರೆ ಮತ್ತೆ 15 ದಿನಗಳ ಕಾಲ ಪ್ರತಿದಿನ 5,000 ಕ್ಯೂಸೆಕ್ ನೀರನ್ನ ಕರ್ನಾಟಕ ತಮಿಳುನಾಡಿಗೆ ಹರಿಸಬೇಕು ಅಂತ ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿ ಆದೇಶ ಮಾಡಿದೆ. ಇದು ರಾಜ್ಯದ ಕಾವೇರಿ ಕೊಳ್ಳದ ರೈತರಿಗೆ ಬರಸಿಡಿಲು ಬಡಿದಂತಾಗಿದೆ. ಮತ್ತೆ ಕಾವೇರಿ ನಿಯಂತ್ರಣ ಸಮಿತಿಯಲ್ಲಿ ಅನ್ಯಾಯ. ತಮಿಳುನಾಡಿಗೆ ಮತ್ತೆ ನೀರು ಬಿಡಲು ರಾಜ್ಯಕ್ಕೆ ಸೂಚನೆ. ಕಾವೇರಿ ನದಿ ನೀರು ಹಂಚಿಕೆ ವಿಷಯದಲ್ಲಿ ಕರ್ನಾಟಕಕ್ಕೆ ಮತ್ತೆ ಘೋರ ಅನ್ಯಾಯವಾಗಿದೆ. 15 ದಿನಗಳ ಕಾಲ ಪ್ರತಿದಿನ 5,000 ಕ್ಯೂಸೆಕ್ ನೀರನ್ನ ಕರ್ನಾಟಕ ತಮಿಳುನಾಡಿಗೆ ಹರಿಸುವಂತೆ ಆದೇಶ ಬೇರೆ ಮಾಡಿದೆ. ಇವತ್ತು ದೆಹಲಿಯ ಕಾವೇರಿ ನೀರು ನಿಯಂತ್ರಣ ಸಮಿತಿ ಅಧಿಕಾರಿಗಳು ಕರ್ನಾಟಕ ಮತ್ತು ತಮಿಳುನಾಡು ಅಧಿಕಾರಿಗಳು ವರ್ಚುವಲ್ ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ತಮಿಳುನಾಡು ಪರವಾಗಿ ಸಮಿತಿ ಆದೇಶ ಮಾಡಿದೆ. ನೀರು ಬಿಡಲ್ಲ ಅಂತಾನೆ ನೀರು ಬಿಟ್ಟಿದ್ದ ಸರ್ಕಾರ ಈಗಲೂ ನೀರು ಹರಿಸಿ ಜನತೆಗೆ ಅನ್ಯಾಯ ಮಾಡುತ್ತಾ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿದೆ ಅನ್ನೋ ಅರಿವು ಎಲ್ಲರಿಗೂ ಇದೆ. ಆದರೆ ಸರ್ಕಾರ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿ ವಕೀಲರು ಅಧಿಕಾರಿಗಳ ಮೇಲೆ ಭಾರ ಹಾಕಿ ಕೈಕಟ್ಟಿ ಕೂತಿತ್ತು. ಈಗಲೂ ಅದೇ ಅನ್ಯಾಯ ಆಗ್ತಿದೆ ಅಂದ್ರೆ ಮಾನ್ಯ ನೀರಾವರಿ ಸಚಿವರೂ ಆಗಿರುವ ಡಿಕೆಶಿ ಸಾಹೇಬರು ಸಮಿತಿಗೂ ಮೇಲ್ಮನವಿ ಹಾಕ್ತೀನಿ ಅಂದ್ರು. ಅವರು ಆದೇಶ ಕೊಟ್ಟಿದ್ದಾರೆ. ತಿರ್ಗಾ ನಾಳೆ ಇನ್ನ ಒಂದು ಮೇಲ್ಗಡೆ ಲೆವೆಲ್ ಕಮಿಟಿ ಮೀಟಿಂಗ್ಗೆ ಹೋಗ್ತಾ ಇದೆ. ಸದ್ಯಕ್ಕೆ ನಮ್ಮ ಹತ್ರ ನೀರಂತೂ ಇಲ್ಲ. ತಿರ್ಗಾ ಇವತ್ತು ರಾತ್ರಿ ನಾಳೆ ಬೆಳಗ್ಗೆ ಏನು ಪ್ರಸ್ತಾವನೆ ಮಾಡಬೇಕು ಅಂತೇಳಿ ನಮ್ಮ ದೆಹಲಿ ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರನೂ ಕೂಡ ನಾವು ಮಾತಾಡ್ತೀವಿ. ವಾಸ್ತವಾಂಶ ಅವ್ರಿಗೆ ತಿಳಿಸಿದ್ದೀವಿ. ರೈತನ ಪರಿಸ್ಥಿತಿ ನೆಕ್ಸ್ಟು, ಈಗ ಕುಡಿಯೋದು ಇಂಪಾರ್ಟೆಂಟ್. ಈಗ ನಾವು ಅವ್ರಿಗೆ ಬಹಳ ಕಷ್ಟ ಆಗ್ತದೆ ಅಂತ ತಿಳಿಸ್ತೀವಿ. ಬಾಕಿ 8 ಟಿಎಂಸಿ ನೀರನ್ನು ತಮಿಳುನಾಡಿಗೆ ಬಿಡಿಸಿ. ಕಾವೇರಿ ಸಮಿತಿ ಸಭೆಯಲ್ಲೂ ತಮಿಳುನಾಡು ಕಿರಿಕ್. ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಬಾಕಿ 8 ಟಿಎಂಸಿ ನೀರು ಬಿಡಬೇಕು. ಸೆಪ್ಟೆಂಬರ್ ತಿಂಗಳಲ್ಲಿ ಹರಿಸಬೇಕಾದ 36.76 ಟಿಎಂಸಿ ನೀರನ್ನು ಕೂಡ ಸಮಯಕ್ಕೆ ಸರಿಯಾಗಿ ಕರ್ನಾಟಕಕ್ಕೆ ಬಿಡಲು ಹೇಳಿ ಅಂತ ಖ್ಯಾತೆ ತೆಗೆದಿದೆ. ಆದರೆ ಕರ್ನಾಟಕ ಸುಪ್ರೀಂ ಕೋರ್ಟ್ಗೆ ಹಾಕಿದ್ದ ಅರ್ಜಿಯಲ್ಲೇ ಸೆಪ್ಟೆಂಬರ್ 12ರ ನಂತರ ನೀರು ಬಿಡಲು ಕಷ್ಟ ಅಂತ ಉಲ್ಲೇಖಿಸಿತ್ತು. ಸೆಪ್ಟೆಂಬರ್ 21ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರಲಿದೆ. ಈಗ ಮತ್ತೆ ತಮಿಳುನಾಡಿಗೆ ಕರ್ನಾಟಕ ನೀರು ಬಿಡುತ್ತಾ ಅನ್ನೋ ಅನುಮಾನ. ಹೀಗಾಗಿನೇ ಮಂಡ್ಯದಲ್ಲಿ ಇವತ್ತು ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟಿಸಿದ್ರು. ಕೆಲಕಾಲ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ತಡೆದ್ರು. ಶಾಕಿಂಗ್ ನ್ಯೂಸ್ ಇದು. ಯಾಕೆಂದ್ರೆ ನಾವು ಯಾವುದೇ ಕಾರಣಕ್ಕೂ ಇದು ಈ ನೀರು ಬಿಡಬೇಕು ಅಂತ ತೀರ್ಪು ಕೊಡ್ತಾರೆ ಅಂತ ನಾನು ಕನ್ಸಲ್ಲಿ ಅನ್ಕೊಂಡಿರಲಿಲ್ಲ. ಏನ್ CWRC ಅವ್ರು ಏನಿದ್ದಾರೆ ಅವ್ರಿಗೆ ನಿಜವಾಗ್ಲೂ ವಾಸ್ತವಾಂಶ ಗೊತ್ತಿಲ್ವಾ ಅನ್ನೋದು ನನಗೆ ಕನ್ಫ್ಯೂಷನ್ ಆಗಿದೆ. ಈ ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಶುರು ಮಾಡಬೇಕು. ಪ್ರತಿಭಟನೆ ಅನ್ನೋದಕ್ಕಿಂತ ಸರ್ಕಾರದವರು ನಿಂತ್ಕೋಬೇಕು. ಈ ಪಕ್ಷಾತೀತವಾಗಿ ಎಲ್ಲರೂ ಇದು ಒಂದು ಥರ್ಡ್ ಆಫ್ ದ ಪಾಪ್ಯುಲೇಷನ್ಗೆ ನಾವು ಎಫೆಕ್ಟ್ ಆಗೈತೆ. ಇದು ಸಾಮಾನ್ಯ ಡಿಸಿಷನ್ ಅಲ್ಲ. ಈಗಾಗಲೇ ನೀರಿನ ಭೀಕರತೆ ಶುರುವಾಗಿದೆ. ಎಷ್ಟರ ಮಟ್ಟಿಗೆ ಭೀಕರತೆ ಇದೆ ಅನ್ನುವಂತಹ ಲೆಕ್ಕವನ್ನ ಕೂಡ ಕೊಡ್ತೀವಿ. ಪ್ರತಿಯೊಬ್ರು ಗಮನವಿಟ್ಟು ನೋಡಬೇಕು. ಅದರಲ್ಲೂ ಬೆಂಗಳೂರಿನ ಜನ ನೋಡ್ಲೇಬೇಕಾದಂತಹ ನೀರಿನ ಲೆಕ್ಕ ಹೀಗಿದೆ. KRS ಈಗಾಗಲೇ ಖಾಲಿ ಆಗಿದೆ. CWR ಸಮಿತಿ ಹೇಳಿದ್ದು ಅಂತ ಹೇಳಿದ್ರೆ ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿ ಹೇಳುವ ಪ್ರಕಾರ 5,000 ಕ್ಯೂಸೆಕ್ ನೀರನ್ನ ಪ್ರತಿದಿನ ಬಿಡಬೇಕು. ಅಂದ್ರೆ 15 ದಿನಕ್ಕೆ ಬಿಡಬೇಕಾದಂತಹ ನೀರಿನ ಲೆಕ್ಕವನ್ನ ಗಮನಿಸೋಣ. 7.00 ಟಿಎಂಸಿ ಆಯ್ತು. ಇಲ್ಲಿಗೆ ಜಲಾಶಯದ ಸಾಮರ್ಥ್ಯ ಇರೋದೇ 49.45 ಟಿಎಂಸಿ ಆದ್ರೆ ಇನ್ನು ಕಳೆದ ವರ್ಷ ಇದೇ ದಿನ 49.15 ಟಿಎಂಸಿ ನೀರಿತ್ತು. ಆದ್ರೆ ಈಗಿರುವ ನೀರನ್ನ ಗಮನಿಸಿ ಒಮ್ಮೆ 21.25 ಟಿಎಂಸಿ ನೀರು ಇರೋದು ಅಷ್ಟೇ. ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಎಷ್ಟು ಅಜಗಜಾಂತರ ಇದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಇನ್ನು ಡೆಡ್ ಸ್ಟೋರೇಜ್ ಮಟ್ಟ 5.00 ಟಿಎಂಸಿ ಆದ್ರೆ ಕೊನೆಗೆ ನಮಗೆ ಉಳಿಯೋದು 10.25 ಟಿಎಂಸಿ ಮಾತ್ರ. ಈಗಾಗಲೇ ಬೆಂಗಳೂರಿಗೆ ಕುಡಿಯೋದಿಕ್ಕೆ ತಿಂಗಳಿಗೆ 1.50 ಟಿಎಂಸಿ ನೀರು ಬೇಕು. ಇಂತಹ ಸಂದರ್ಭದಲ್ಲಿ 2024ರ ಜೂನ್ ವರೆಗೂ ಬೇಕಿರೋದು 12.00 ಟಿಎಂಸಿ. ಹಾಗಾದ್ರೆ ನೀರನ್ನ ಹೇಗ್ ಕೊಡೋದು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇದಕ್ಕೆ ಸರಿಯಾದಂತಹ ರೀತಿಯಲ್ಲಿ ಸರ್ಕಾರ ವಾಸ್ತವಾಂಶವನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಇನ್ನು ಕಾವೇರಿ ನೀರು ವಿಚಾರವಾಗಿ ಸಿಎಂ ತುರ್ತು ಸಭೆಯನ್ನ ಕರೆದಿದ್ದಾರೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ತುರ್ತು ಸಭೆಯನ್ನ ಕರೆದಿದ್ದು ಮುಂದೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ.
ತಮಿಳುನಾಡಿಗೆ 5,000 ಕ್ಯೂಸೆಕ್ ನೀರನ್ನ ಹರಿಸಬೇಕು ಪ್ರತಿದಿನ 15 ದಿನಗಳಂತೆ. ಆಲ್ರೆಡಿ ಪ್ರಾಧಿಕಾರ ಈ ಒಂದು ಆದೇಶವನ್ನ ಕೊಟ್ಟಿದೆ. ಸೊ ಈ ಹಿನ್ನೆಲೆಯಲ್ಲಿ ಕಾವೇರಿ ನೀರು ಬಿಡುಗಡೆಗೆ ಕಾನೂನು ಪ್ರಾಧಿಕಾರದ ಸೂಚನೆಯನ್ನ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಚಲುವರಾಯಸ್ವಾಮಿ, ಎಚ್ಸಿ ಮಹದೇವಪ್ಪ, ನಾಗೇಂದ್ರ, ಹಾಗೆಯೇ ಸಿಎಂ ಕಾನೂನು ಸಲಹೆಗಾರರಾದ ಪೊನ್ನಣ್ಣ, ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ, ಎಸಿಎಸ್ ರಜನೀಶ್ ಗೋಯಲ್, ಜಲಸಂಪನ್ಮೂಲ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಕೇಶ್ ಸಿಂಗ್ ಸೇರಿದಂತೆ ಸಂಬಂಧಪಟ್ಟಂತಹ ಹಲವು ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದು, ಸುಪ್ರೀಂನಲ್ಲಿ ಕಾನೂನು ಹೋರಾಟ ಹೇಗ್ ಮಾಡಬೇಕು, ನೀರು ಈಗ ಬಿಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಗಂಭೀರವಾದ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಈ ಸಭೆಯಲ್ಲಿ ತುರ್ತು ಸಭೆಯನ್ನ ಈಗಾಗಲೇ ಕರೆದಿದ್ದಾರೆ. ಕಾವೇರಿ ನೀರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಈ ಒಂದು ಆದೇಶ ಇವತ್ತು ಬರುತ್ತೆ ಅನ್ನೋದು ಯಾರು ಕೂಡ ನಿರೀಕ್ಷೆ ಮಾಡಲಿಲ್ಲ. ಇದೊಂದು ದೊಡ್ಡ ಮಟ್ಟದ ಶಾಕಿಂಗ್ ವಿಚಾರ. ಯಾಕಂತ ಹೇಳಿದ್ರೆ ಈಗಲೇ ನೀರಿಲ್ಲ, ಬರ ಪರಿಸ್ಥಿತಿ ಇರುವಂತಹ ಸಂದರ್ಭದಲ್ಲಿ ನಮ್ಗೆ ಆಗೋದಿಲ್ಲ, 12ನೇ ತಾರೀಕಿನ ನಂತರ ನಾವು ನೀರು ಬಿಡುವಂತಹ ಸಾಧ್ಯತೆನೇ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡುವಂತಹ ಪ್ರಯತ್ನದಲ್ಲಿರುವಂತಹ ಸಂದರ್ಭದಲ್ಲಿ ಮತ್ತೆ ನೀರು ಬಿಡಿ ಅಂತ ಹೇಳಿದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆ. ಈಗ ಸೂಚನೆಯನ್ನ ಪಾಲನೆ ಮಾಡಬೇಕಾ ಬೇಡವಾ, ಇದು ಕೂಡ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದೆ. ಈಗ ಸೂಚನೆಯನ್ನ ಪಾಲನೆ ಮಾಡಿದ್ರೂ ಕಷ್ಟ, ಮಾಡದಿದ್ರೂ ಕಷ್ಟ, ಅಡಕತ್ತರಲ್ಲಿ ಸಿಕ್ಕಾಕೊಂಡಂತಾಗಿದೆ. ಇಲ್ಲಿ ಒಂದ್ ಕಡೆ ಬಿಡೋದಕ್ಕೆ ನೀರಿಲ್ಲ, ಇನ್ನೊಂದ್ ಕಡೆ ನೀರು ಬಿಡಿ ಅವರ ಪಾಲನೆ ನೀರು ಕೊಡಿ ಅಂತ ಹೇಳಿ ಪ್ರಾಧಿಕಾರ ಹೇಳ್ತಾ ಇದೆ. ತಮಿಳುನಾಡು ಬೇಕಂತಾನೆ ಖ್ಯಾತಿ ತೆಗಿತಾ ಇದೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕ ಏನ್ ಮಾಡಬೇಕು, ಕರ್ನಾಟಕಕ್ಕೆ ಇರುವಂತಹ ಆಪ್ಷನ್ಸ್ ಏನು, ಏನೆಲ್ಲ ಅವಕಾಶಗಳು ಇದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆಯನ್ನ ಮಾಡಲಾಗ್ತಾ ಇದೆ. 5,000 ಕ್ಯೂಸೆಕ್ ಪ್ರತಿದಿನ ನೀರು ಬಿಡಬೇಕು 15 ದಿನ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಇಲ್ಲಿ ಮಳೆ ಇಲ್ಲ, ಇನ್ನೊಂದು ಕಡೆ ಈಗಾಗಲೇ ಮುಂಗಾರು ಮಳೆ ತಡವಾಗಿ ಆರಂಭ ಆಯಿತು. ಈಗ ನೋಡಿದ್ರೆ ಮಳೆನೇ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ನೀರೇ ಇಲ್ಲ, ಅಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ನೀರು ಹೀಗೆ ಬಿಡೋದು, ಮುಂದಿನ ದಿನಗಳಲ್ಲಿ ಕತೆ ಏನು ಅನ್ನುವಂತಹ ಪರಿಸ್ಥಿತಿ ಇರುವಾಗ ತಮಿಳುನಾಡು ಮತ್ತೆ ಖ್ಯಾತಿ ತೆಗಿತಾ ಇದೆ. ಇದಕ್ಕೆ ಸಮರ್ಥವಾಗಿ ಯಾವ ರೀತಿಯಾಗಿ ವಾದ ಮಾಡಬೇಕು ಅನ್ನೋದನ್ನ ಕುರಿತಾಗಿ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಇಷ್ಟು ದಿನ ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಗ್ಗೆ ಗುಸುಗುಸು ಇದ್ರೂ ಕೂಡ ಅದಕ್ಕೆ ಸ್ಪಷ್ಟತೆ ಸಿಕ್ಕಿದ್ದು ಮೊನ್ನೆ ಮಾಜಿ ಸಿಎಂ ಯಡಿಯೂರಪ್ಪ ಅವರೇ ಮೈತ್ರಿಯ ಬಗ್ಗೆ ಹೇಳಿದ ಮೇಲೆ. ಯಾವಾಗ ಈ ಮಾತು ಇಬ್ಬರೂ ನಾಯಕರಿಂದ ಬಂತು ಆಗ್ಲೇ ಬಿಜೆಪಿ ಜೆಡಿಎಸ್ನ ರಾಜ್ಯ ಮಟ್ಟದ ನಾಯಕರಲ್ಲಿ ಅಪಸ್ವರ ಕೇಳಿ ಬಂತು. ಆದ್ರೆ ಯಡಿಯೂರಪ್ಪ ಈಗ ನಿರ್ಧಾರ ಹೈಕಮಾಂಡ್ದು ಅಂತ ಹೇಳಿದ್ದಾರೆ. ಇದರ ನಡುವೆ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಇದೆ. ಬಿಜೆಪಿ ಜೆಡಿಎಸ್ ಮಹಾಮೈತ್ರಿಗೆ ವಿರೋಧ, ಎರಡು ಪಕ್ಷದ ಒಳಗೆ ಶುರುವಾಗಿದೆ ಅಸಮಾಧಾನ. ಬಿಜೆಪಿ ನಾಯಕರಿಗೆ ಸರ್ಕಾರ ಅಧಿಕಾರವಿಲ್ಲ, ಆದರೂ ಲೋಕಸಭೆ ಗೆಲ್ಲುವ ಹಠ. ಜೆಡಿಎಸ್ಗೆ ಅಸ್ತಿತ್ವದ ಪ್ರಶ್ನೆ. ಇಬ್ಬರು ಒಂದಾಗಿ ಕಾಂಗ್ರೆಸ್ ಮಟ್ಟ ಹಾಕಿ ಅಧಿಕಾರದ ಗದ್ದುಗೆ ಏರುವ ತವಕ. ಹಾಗಾಗಿನೇ ಬಿಜೆಪಿ ಜೆಡಿಎಸ್ ಮಹಾಮೈತ್ರಿ ಬಗ್ಗೆ ಯಡಿಯೂರಪ್ಪ ದೇವೇಗೌಡರೇ ಘೋಷಣೆ ಮಾಡಿದ್ರು. ಆದರೆ ನಾಯಕರ ನಿರ್ಧಾರಕ್ಕೆ ಎರಡೂ ಪಕ್ಷದ ಮುಖಂಡರಲ್ಲೇ ಭಿನ್ನಾಭಿಪ್ರಾಯ ಶುರುವಾಗಿದೆ. ಇವತ್ತು ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ರಾಜ್ಯ ಪದಾಧಿಕಾರಿಗಳ ಸಭೆಯಲ್ಲೂ ಜೆಡಿಎಸ್ ಮೈತ್ರಿಗೆ ಅಪಸ್ವರ ಕೇಳಿಬಂತು. ಇದರ ಬೆನ್ನಲ್ಲೇ ಯಡಿಯೂರಪ್ಪ ಕೂಡ ಮೋದಿ ಅಮಿತ್ ಶಾ ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ಸುಮ್ಮನಾದ್ರು. ನಾಳೆ ನಮ್ಮ ಚುನಾವಣಾ ಸಮಿತಿ ಸಭೆ ಇದೆ, ಅದಕ್ಕಾಗಿ ಡೆಲ್ಲಿಗೆ ಹೋಗ್ತಾ ಇದ್ದೇನೆ. ಎಲ್ಲ ಮುಖಂಡರನ್ನ ಅಲ್ಲಿ ಭೇಟಿ ಮಾಡಿ ಬರ್ತೇನೆ. ಗೊತ್ತಿಲ್ಲ, ಅವರು ಅದು ಪ್ರಧಾನಿಯವರಿಗೆ ಅಮಿತ್ ಶಾ ಅವ್ರಿಗೆ ಬಿಟ್ಟಂತದ್ದು ಚರ್ಚೆಗಳು ಯಾವ ರೀತಿ ನಡೀತೆ ನೋಡೋಣ. ಬಿಜೆಪಿ ಜೊತೆ ಮೈತ್ರಿ ಘೋಷಣೆ ಬೆನ್ನಲ್ಲೇ ಜೆಡಿಎಸ್ನಲ್ಲಿ ಅಪಸ್ವರ ಎದ್ದಿದೆ. ಬಿಜೆಪಿ ಜೊತೆ ಮೈತ್ರಿಗೆ ಜೆಡಿಎಸ್ನ ಕೆಲ ಹಾಲಿ ಮತ್ತು ಮಾಜಿ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಆ ಕಡೆ ಮೈತ್ರಿ, ಈ ಕಡೆ ನಾಯಕರನ್ನ ಉಳಿಸಿಕೊಳ್ಳೋದು ಎಚ್ಡಿಕೆಗೆ ಸವಾಲಾಗಿದೆ. ಈಗ ಬಿಜೆಪಿ ಜೊತೆ ಮೈತ್ರಿ ಅವ್ರು ಇವ್ರಿಗೆ ಯಾಕೆ ತೊಂದ್ರೆ ಆಯ್ತು, ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ದೇವೇಗೌಡರು, ಕುಮಾರಸ್ವಾಮಿ, ಬಿಜೆಪಿ ಒಂದಾದ್ರೂ ನಾವೇನು ಹೆದರಲ್ಲ ಅಂತ ಹೇಳ್ಬೇಕು. ಎ ಟೀಮ್ ಬಿ ಟೀಮ್ ಅಂತ ಹಾಸನದಲ್ಲಿ ಹೇಳಿದ್ರು. ಬಿ ಟೀಮ್ ಮನೆತಕ್ಕೆ ಯಾಕೆ ಬಂದ್ರಿ ನೀವು? ನಾವು ಎ ಟೀಮ್ ಜೊತೆ ಯಾರು ಹೋಗ್ತೀವಿ, ಬಿ ಟೀಮ್ ಜೊತೆ ಯಾರು ಹೋಗ್ತೀವಿ. ಇವ್ರಿಗೆ ಯಾಕಪ್ಪ ಹೊಟ್ಟೆವ್ರಿ, ಇವ್ರಿಗೆ ಯಾಕೆ ಹೆದರಿಕೆ? ನಾಳೆ ಅತೃಪ್ತರ ಸಮಾಧಾನಕ್ಕೆ ಎಚ್ಡಿಕೆ ಸಭೆ. ಎಚ್ಡಿಕೆ ಮನೆಯಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್. ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ದೋಸ್ತಿ ರಾಜಕೀಯ ಜೋರಾಗಿದೆ. ಲೋಕಸಭೆ ಚುನಾವಣೆಗೆ ಭರ್ಜರಿ ತಯಾರಿ ನಡೆಸುತ್ತಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಖಚಿತಪಡಿಸಿದ್ದು ನಾಳೆ ಎಚ್ಡಿಕೆ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಸಭೆ ನಡೆಯಲಿದೆ. ಎಚ್ಡಿಕೆ ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಬಿಜೆಪಿ ನಾಯಕರು ಬರ್ತಾರೆ ಅಂತ ಗೊತ್ತಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ಗೆ ಇಬ್ಬರಿಗೂ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ಸಾಮಾನ್ಯ ಕಾರ್ಯಕರ್ತರು ಹೈಕಮಾಂಡ್ ಡೆಲ್ಲಿ ಮಟ್ಟದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಏನ್ ತೀರ್ಮಾನ ತಗೊಳುತ್ತೋ ಅದಕ್ಕೆ ಕಾರ್ಯಕರ್ತರಾಗಿ ನಾವೆಲ್ಲ ಬದ್ಧರಾಗಿರ್ತೀವಿ. ಮುಂದಿನ ಚುನಾವಣೆನೂ ಕೂಡ ಹಾಗೇನೆ ಎದುರಿಸ್ತೀವಿ. ಸಂಸದ ಪ್ರತಾಪ್ ಸಿಂಹ ಆದಿಚುಂಚನಗಿರಿ ಮಠದ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಆಶೀರ್ವಾದ ಪಡೆದಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಬೆನ್ನಲ್ಲೇ ಪ್ರತಾಪ್ ಸಿಂಹ ಎಚ್ಡಿಡಿರನ್ನ ಭೇಟಿಯಾಗಿರೋದು ಮತ್ತಷ್ಟು ಕುತೂಹಲ ಮೂಡಿಸಿದೆ.
ನಾಳೆ ಜೆಡಿಎಸ್ ಬ್ರೇಕ್ಫಾಸ್ಟ್ ಸಭೆ ನಡೀತಾ ಇದ್ರೆ ಮತ್ತೊಂದು ಕಡೆ ಬಿಎಸ್ ಯಡಿಯೂರಪ್ಪನವರು ದೆಹಲಿಗೆ ಹಾರ್ತಿದ್ದಾರೆ. ಒಂದು ಮೈತ್ರಿ ಬಗ್ಗೆ, ಮತ್ತೊಂದು ಬಿಜೆಪಿಯ ಒಳಗಿನ ಒಳಬೇಗುದಿಗೆ ಮದ್ದು ಹುಡುಕೋದಿಕ್ಕೆ ಅನ್ನೋದು ಸದ್ಯಕ್ಕಿರೋ ಮಾಹಿತಿ. ಹುಬ್ಬಳ್ಳಿ ಬಿಜೆಪಿ ಸಭೆಯಲ್ಲಿ ಮುನಿಸು ಬಿಕ್ಕಟ್ಟು. ನಿನ್ನೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆ ಮಾಡಿದ್ರು. ಸಭೆಯಲ್ಲಿ ಪ್ರಹ್ಲಾದ್ ಜೋಶಿ ವಿರುದ್ಧವೇ ಆಕ್ರೋಶ ಹೊರಹಾಕಿದ್ರು. ಸೀಮಾ ಮಸೂತಿಯಂತೂ ಸಿಕ್ಕವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಸೋಲಾಯಿತು ಅಂತ ಗರಂ ಆದ್ರು. ಇನ್ನು ಕೋರ್ ಕಮಿಟಿ ಸಭೆಗೆ ಪ್ರದೀಪ್ ಶೆಟ್ಟರ್, ಮುನೇನಕೊಪ್ಪ, ಅರವಿಂದ್ ಬೆಲ್ಲದ್ರಂಥವರೇ ಗೈರಾಗಿದ್ರು. ಬೆಂಗಳೂರಲ್ಲಿ ಯಡಿಯೂರಪ್ಪ ಸಭೆ, ಅದೇ ಸಿಟ್ಟು. ಎಲ್ಲರ ಅಭಿಪ್ರಾಯ ಪಡೆದು ನಾಳೆ ದೆಹಲಿಗೆ ಟೂರ್. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಪದಾಧಿಕಾರಿಗಳ ಸಭೆ ನಡೆಯಿತು. ಸಭೆಯಲ್ಲಿ ಲೋಕಸಭೆ ಎಲೆಕ್ಷನ್ ಗೆಲ್ಲೋ ಬಗ್ಗೆ ಮಹತ್ವದ ಚರ್ಚೆ ಆಯಿತು. ಇದೇ ಸಭೆಯಲ್ಲಿ ರಾಜ್ಯಾಧ್ಯಕ್ಷರ ಮೇಲೆ, ಕೆಲ ಪ್ರಮುಖ ನಾಯಕರ ಮೇಲೆ ಮುಖಂಡರು ಸಿಟ್ಟು ಹೊರಹಾಕಿದ್ರಂತೆ. ಎಲ್ಲರ ಅಭಿಪ್ರಾಯ ಪಡೆದ ಯಡಿಯೂರಪ್ಪ ಎಲ್ಲರನ್ನೂ ಸಮಾಧಾನಪಡಿಸಿದ್ರು. ಜೊತೆಗೆ ನಾಳೆ ಯಡಿಯೂರಪ್ಪ ದೆಹಲಿ ನಾಯಕರ ಭೇಟಿಗೂ ಹೋಗ್ತಿದ್ದಾರೆ. ನಾಳೆ ನಮ್ಮ ಚುನಾವಣಾ ಸಮಿತಿ ಸಭೆ ಇದೆ, ಅದಕ್ಕಾಗಿ ಡೆಲ್ಲಿಗೆ ಹೋಗ್ತಾ ಇದ್ದೇನೆ. ಎಲ್ಲ ಮುಖಂಡರನ್ನ ಅಲ್ಲಿ ಭೇಟಿ ಮಾಡಿ ಬರ್ತೇನೆ. ಗೊತ್ತಿಲ್ಲ, ಅವರು ಅದು ಪ್ರಧಾನಿಯವರಿಗೆ ಅಮಿತ್ ಶಾ ಅವ್ರಿಗೆ ಬಿಟ್ಟಂತದ್ದು ಚರ್ಚೆಗಳು ಯಾವ ರೀತಿ ನಡೀತೆ ನೋಡೋಣ. ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆಯಲಿದೆ. ಜೊತೆಗೆ ಅಮಿತ್ ಶಾ, ನಡ್ಡಾ ಜೊತೆ ಬಿಎಸ್ವೈ ಮಾತುಕತೆ ನಡೆಯಲಿದೆ. ಪ್ರಧಾನಿ ಮೋದಿ ಜೊತೆಯೂ ಬಿಎಸ್ವೈ ಪ್ರತ್ಯೇಕ ಚರ್ಚೆ ನಡೆಸುತ್ತಾರೆ. ಲೋಕಸಭೆ ಚುನಾವಣೆ ತಯಾರಿ, ಜೆಡಿಎಸ್ ಜೊತೆ ಮೈತ್ರಿ ಬಗ್ಗೆ ಯಾವ್ಯಾವ ಕ್ಷೇತ್ರ ಜೆಡಿಎಸ್ಗೆ ಕೊಡಬೇಕು ಅನ್ನೋ ಚರ್ಚೆ ಆಗುತ್ತೆ ಅಂತ ಗೊತ್ತಾಗಿದೆ. ಜೊತೆಗೆ ರಾಜ್ಯಾಧ್ಯಕ್ಷ ಪಟ್ಟ, ವಿಪಕ್ಷ ನಾಯಕ ಆಯ್ಕೆ ಬಗ್ಗೆಯೂ ಮಾತುಕತೆ ನಡೆಯೋ ಸಾಧ್ಯತೆ ಇದೆ. ಇಷ್ಟೆಲ್ಲ ಆಗ್ತಾ ಇರೋದು ಲೋಕಸಭಾ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ. ಇದೇ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಸದ್ದಿಲ್ಲದೆ ಆಪರೇಷನ್ ಹಸ್ತಕ್ಕೆ ವೇಗ ಕೊಟ್ಟಿದ್ದಾರೆ. ಈ ಸಲ ಡಿಕೆಶಿ ಟಾರ್ಗೆಟ್ ಮಾಡಿರೋದು ಕನಕಪುರದಲ್ಲಿ ಎದುರಾಳಿಯಾಗಿದ್ದ ಆರ್ ಅಶೋಕ್ ಬಂಟರನ್ನ. ಆಪರೇಷನ್ ಮಾಡಲ್ಲ ಅಂತಾನೆ ಡಿಕೆ ಶಿವಕುಮಾರ್ ಆಪರೇಷನ್ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ತತ್ವ ಸಿದ್ಧಾಂತ ನಂಬಿ ಬಂದವರಿಗೆ ಸ್ವಾಗತ ಅನ್ನೋ ಟ್ಯಾಗ್ಲೈನ್ ಕೊಟ್ಟು ಸದ್ದಿಲ್ಲದೆ ಎಲ್ಲರನ್ನೂ ಸೆಳೆಯುತ್ತಿದ್ದಾರೆ. ಇಷ್ಟು ದಿನ ಬಿಜೆಪಿಗೆ ವಲಸೆ ಹೋಗಿದ್ದವರನ್ನ ಟಾರ್ಗೆಟ್ ಮಾಡಿದ್ರು. ಈಗ ಮೂಲ ಬಿಜೆಪಿ ನಾಯಕರು, ಅದರಲ್ಲೂ ಮಾತೆತ್ತಿದ್ರೆ ಸರ್ಕಾರದ ಮೇಲೆ ವಾಗ್ದಾಳಿ ಮಾಡೋ ಸಾಮ್ರಾಟ್ ಅಶೋಕ್ ಅವರ ಕ್ಷೇತ್ರದಲ್ಲೇ ಮೆಗಾ ಆಪರೇಷನ್ ಮಾಡಿಸಿದ್ದಾರೆ ಡಿಕೆಶಿ. ಅಶೋಕ್ ಪಾಲಿನ ಗೆಲುವಿನ ರೂವಾರಿಗಳೇ ಹೈಜಾಕ್. ಹೌದು, ಆರ್ ಅಶೋಕ್ ಕ್ಷೇತ್ರದಲ್ಲಿ ಇಲ್ಲದಿದ್ರು ಕ್ಷೇತ್ರದ ಕೆಲಸ ನೋಡಿಕೊಳ್ಳುತ್ತಿದ್ದ, ಜನರ ಕಷ್ಟ ಕೇಳುತ್ತಿದ್ದ ಅಶೋಕ್ ಅವರ 8 ಜನ ಅತ್ಯಾಪ್ತರನ್ನೇ ಕಾಂಗ್ರೆಸ್ ಕಡೆ ಸೆಳೆದಿದ್ದಾರೆ ಡಿಕೆಶಿ. ಆ 8 ಪ್ರಮುಖರ ಹೆಸರು ಹೀಗಿವೆ: ಎಲ್ ಶ್ರೀನಿವಾಸ್, ಮಾಜಿ ಉಪಮೇಯರ್; ಆಂಜಿನಪ್ಪ, ಮಾಜಿ ನಗರಸಭೆ ಸದಸ್ಯ; ಶೋಭಾ ಆಂಜಿನಪ್ಪ, ಮಾಜಿ ಕಾರ್ಪೊರೇಟರ್; ಗೋವಿಂದರಾಜ್, ಮಾಜಿ ಕಾರ್ಪೊರೇಟರ್; ಎಚ್ ನಾರಾಯಣ್, ಮಾಜಿ ಕಾರ್ಪೊರೇಟರ್; ಎಚ್ ಸುರೇಶ್, ಮಾಜಿ ಕಾರ್ಪೊರೇಟರ್; ಲಕ್ಷ್ಮೀ ಸುರೇಶ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ; ರಂಗದಾಮೆ ಗೌಡ್ರು, ಪದ್ಮನಾಭನಗರ ಬಿಜೆಪಿ ಮುಖಂಡ; ಪ್ರಸಾದ್ ಬಾಬು, ಪದ್ಮನಾಭನಗರ ಬಿಜೆಪಿ ಮುಖಂಡ; ಪವನ್, ಪದ್ಮನಾಭನಗರ ಬಿಜೆಪಿ ಮುಖಂಡ. ಆರ್ ಅಶೋಕ್ ಪದ್ಮನಾಭನಗರ ಕ್ಷೇತ್ರ ತೇಜಸ್ವಿ ಸೂರ್ಯ ಪ್ರತಿನಿಧಿಸುವ ಬೆಂಗಳೂರು ದಕ್ಷಿಣ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ. ಅಶೋಕ್ಗೆ ಆಪ್ತರು ಕೈಕೊಟ್ರೆ ತೇಜಸ್ವಿ ಸೂರ್ಯಗೂ ಸಂಕಷ್ಟ ಅನ್ನೋ ಲೆಕ್ಕಾಚಾರ. ಅಂದ್ಹಾಗೆ ಅಶೋಕ್ ಆಪ್ತರು ಇದೇ ಶುಕ್ರವಾರ ಕಾಂಗ್ರೆಸ್ಗೆ ಸೇರೋದು ಪಕ್ಕ. ನಾವು ನಮ್ಗೆ ಬೇಸತ್ತು ನಾವು ಬರ್ತಾ ಇರೋದು ಇದರಲ್ಲಿ ಮತ್ತೆ ಬಿಜೆಪಿಗೆ ಕರ್ಕೊಂಡ್ಬರುವಂತ ಪ್ರಯತ್ನ ಮಾಡಿದ್ರು. ಅಲ್ಲಿ ಸ್ಥಾನಮಾನ ಕೊಡ್ತೀವಿ, ಆಮೇಲೆ ಟಿಕೆಟಿನ ಭರವಸೆ ಕೊಟ್ಟರು, ಎಲ್ಲ ತರ ಇದು ಮಾಡಿದ್ರು. ಯಾವುದೊಂದು ಸ್ಥಾನಮಾನ ಆಗಲಿ, ಒಂದು ಟಿಕೆಟ್ ಕೊಡುವಂತ ವಿಷಯ ಆಗಲಿ, ಯಾವ್ದಾನ ಒಂದು ಪೋಸ್ಟ್ ಯಾವುದು ಎಂಥದ್ದು ಏನೂ ಮಾಡಲಿಲ್ಲ. ಮಂಡ್ಯ ಲೋಕಸಭೆಗೆ ಪ್ರಬಲ ಅಭ್ಯರ್ಥಿಯನ್ನ ನಿಲ್ಲಿಸೋದಕ್ಕೆ ಡಿಕೆ ಶಿವಕುಮಾರ್ ಮಾಜಿ ಸಂಸದೆ ರಮ್ಯಾರನ್ನ ಕಣಕ್ಕಿಳಿಸಲು ಚಿಂತನೆ ನಡೆಸಿದ್ದಾರೆ. ಮಂಡ್ಯ ಉಸ್ತುವಾರಿ ಮಂತ್ರಿ ಚಲುವರಾಯಸ್ವಾಮಿ ಜೊತೆಯೂ ಚರ್ಚೆ ನಡೆಸಿದ್ದು, ಮಾಜಿ ಸಂಸದೆ ರಮ್ಯಾ ಅವರನ್ನ ಕಣಕ್ಕಿಳಿಸೋದಕ್ಕೆ ಎಲ್ಲಾ ತಯಾರಿಯನ್ನ ಕೂಡ ಈಗಾಗಲೇ ಡಿಕೆಶಿ ಮಾಡ್ತಿದ್ದಾರೆ. ಹಾಗಾದ್ರೆ ಡಿಕೆಶಿ ರಮ್ಯಾ ಅವರನ್ನ ಆಯ್ಕೆ ಮಾಡಿದ್ರೆ ಹಿಂದಿರುವ ಲೆಕ್ಕಾಚಾರಗಳು ಏನೇನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಮತ್ತೆ ರಾಜಕೀಯ ರಮ್ಯಾ ರಿಟರ್ನ್ಸ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿದೆ. ಮಾಜಿ ಸಂಸದೆ ರಮ್ಯಾ ಅವರನ್ನ ಕಣಕ್ಕಿಳಿಸುವುದಕ್ಕೆ ಡಿಕೆ ಶಿವಕುಮಾರ್ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯನ್ನ ಮಂಡ್ಯದಲ್ಲಿ ಹಾಕಿದ್ರೆ ಕಾಂಗ್ರೆಸ್ಗೆ ಒಂದು ಟಫ್ ಫೈಟ್ ಅನ್ನು ಕೊಡುವಂತಹ ಅಭ್ಯರ್ಥಿಯಾಗಿ ರಮ್ಯಾ ಈಗ ಕಾಣಿಸ್ತಾ ಇದ್ದಾರೆ. ರಮ್ಯಾಗೆ ಮಂಡ್ಯದಲ್ಲಿ ಅಭಿಮಾನಿಗಳು ಹೆಚ್ಚು, ಜೊತೆಗೆ ಕೈ ಬಲ ಕೂಡ ಇರೋದ್ರಿಂದ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ ಅಂತ. ಇನ್ನು ಮಂಡ್ಯದ ವಿಧಾನಸಭಾ ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮೇಲುಗೈಯನ್ನು ಸಾಧಿಸಿದೆ. 1 ಕ್ಷೇತ್ರ ಮಾತ್ರ ದರ್ಶನ್ ಪುಟ್ಟಣ್ಣಯ್ಯ ಅವರು ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವು ಸುಲಭ ಅನ್ನುವಂತಹ ಲೆಕ್ಕಾಚಾರವನ್ನು ಕೂಡ ಡಿಕೆ ಶಿವಕುಮಾರ್ ಹಾಕೊಂಡಿದ್ದಾರೆ. ಅದೇ ಕಾರಣಕ್ಕಾಗಿ ಈಗ ರಮ್ಯಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಮ್ಯಾ ಅವರನ್ನ ಮನವೊಲಿಸುವಂತಹ ಪ್ರಯತ್ನಗಳು. ಇಲ್ಲಿ ರಮ್ಯಾ ಒಪ್ತಾರಾ?
ಎಲೆಕ್ಷನ್ಗೆ ಬರ್ತಾರಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಕಳೆದ ವಿಧಾನಸಭಾ ಚುನಾವಣೆ ಇರುವಂತಹ ಸಂದರ್ಭದಲ್ಲೂ ಕೂಡ ರಮ್ಯಾ ಅವರ ಹೆಸರು ಕೇಳಿ ಬಂದಿತ್ತು. ಆದರೆ ರಮ್ಯಾ ಎಲೆಕ್ಷನ್ಗೆ ನಿಲ್ಲಿಲ್ಲ. ವಿಧಾನಸಭೆ ಆದ ನಂತರ ಈಗ ಲೋಕಸಭಾ ಚುನಾವಣೆಯಲ್ಲಿ ಅವರು ಸ್ಪರ್ಧಿಸ್ತಾರಾ ಕಾದು ನೋಡಬೇಕಾಗಿದೆ. ಇನ್ನು ಸನಾತನ ಧರ್ಮದ ತತ್ವ ಸಿದ್ಧಾಂತಗಳನ್ನೆಲ್ಲ ವಿರೋಧ ಮಾಡೋದಕ್ಕೆ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ರಚಿಸಿದ್ದೀವಿ ಹೀಗಂತ ತಮಿಳುನಾಡಿನ ಶಿಕ್ಷಣ ಸಚಿವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉದಯನಿಧಿ ರಾಜಾ ಸಾಲಿಗೆ ಸೇರಿದ ಆ ಮಂತ್ರಿ ಯಾರು, ಏನಂತ ಹೇಳಿದ್ರು ನೀವೇ ನೋಡಿ. ಮೊನ್ನೆ ಸನಾತನ ಧರ್ಮ ಮಲೇರಿಯಾ ಎಂದ ಉದಯನಿಧಿ. டெங்கு காய்ச்சல், மலேரியா, கொரோனா இதையெல்லாம் நம்ம எதிர்க்க கூடாது, ஒழித்து கட்ட வேண்டும். அப்படிதான் இந்த சனாதனம். ಸನಾತನ ಧರ್ಮ ಏಡ್ಸ್ಗಿಂತ ಭೀಕರ ಎಂದ ಸಂಸದ ರಾಜಾ. தொழுநோயை போல HIV போல சமூக அவலம் நிறைந்த ஒரு நோயாகத்தான் நம்ம பார்க்கிறோம். ಈಗ ಸನಾತನ ಧರ್ಮದ ವಿರುದ್ಧ ಹೋರಾಡೋಕೆ ಇಂಡಿಯಾ ಒಕ್ಕೂಟ ರಚನೆ. இந்தியா என்பது ஒரு சனாதன கொள்கைக்கு எதிர்ப்பாக உருவாக்கப்பட்டிருக்கிற கூட்டணிதான் இந்தியா. ಈ ಮಾತನ್ನ ನಾವು ಹೇಳಿದ್ದಲ್ಲ. ತಮಿಳುನಾಡು DMK ಶಾಸಕ ಹಾಲಿ ಉನ್ನತ ಶಿಕ್ಷಣ ಸಚಿವ ಪೊನ್ಮುಡಿ ಕೊಟ್ಟಿರೋ ಹೇಳಿಕೆ. ಇಂಡಿಯಾ ಒಕ್ಕೂಟ ರಚನೆ ಆಗಿದ್ದೇ ಸನಾತನ ಧರ್ಮದ ವಿರುದ್ಧ ಹೋರಾಡುವುದಕ್ಕಂತೆ. நம்முடைய இந்த சனாதன எதிர்ப்பு கொள்கையை இந்தியா என்ற இங்க எல்லா நண்பர்களும் சொல்லிவிட்டார்கள். இந்த இந்தியா என்பது ஒரு சனாதன கொள்கைக்கு எதிர்ப்பாக உருவாக்கப்பட்டிருக்கிற கூட்டணிதான் இந்தியா. எங்களுக்கும் கருத்து வேறுபாடுகள் இருக்கலாம், ஆனால் இந்த சனாதனத்தை எதிர்க்க வேண்டும் என்பதிலே யாருக்கும் எந்த வேறுபட்ட கருத்தும் இல்லை. ತಮಿಳುನಾಡು ಸಚಿವರ ಹೇಳಿಕೆ ವಿಡಿಯೋವನ್ನ ಟ್ವಿಟರ್ ಎಕ್ಸ್ ಖಾತೆಯಲ್ಲಿ ಹಾಕಿ ಬಿಜೆಪಿ ಹಿಗ್ಗಾಮುಗ್ಗಾ ಜಾಡಿಸಿದೆ. DMK ನಾಯಕ ಹೇಳಿಕೆಯಿಂದ ಇಂಡಿಯಾ ಒಕ್ಕೂಟದ ಮೂಲ ಉದ್ದೇಶ ಗೊತ್ತಾಗಿದೆ. UPA ಅವಧಿಗಿಂತಲೂ ಕಾಂಗ್ರೆಸ್ ಮೈತ್ರಿಕೂಟ ಭಾರತಕ್ಕೆ ಹಾಗೂ ಹಿಂದೂಗಳಿಗೆ ಅತ್ಯಂತ ಅಪಾಯಕಾರಿ. ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿ ಹಿಂದೂ ಧರ್ಮವೇ ಸುಳ್ಳು ಎಂದು ಪುಂಗಿ ಊದಿದ್ರು. ದೇಶದಲ್ಲಿ ಸನಾತನ ಹಿಂದೂ ಧರ್ಮವನ್ನ ನಿರ್ಮೂಲನೆಗೆ ಕಿಚಡಿ ಪಕ್ಷಗಳು ಒಂದಾಗಿವೆ ಅಂತ ತರಾಟೆಗೆ ತಗೊಂಡಿದೆ. ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ರಾಹುಲ್ ಗಾಂಧಿ ವಿದೇಶಿ ನೆಲದಲ್ಲಿ ಬಿಜೆಪಿ RSS ಬಗ್ಗೆ ಟೀಕಿಸಿದ್ರು. ಈಗ ಅದೇ ಬಿಜೆಪಿ ಲೋಗೋ RSS ಸಮವಸ್ತ್ರ ಸಂಸತ್ ಸಿಬ್ಬಂದಿಯ ಸಮವಸ್ತ್ರದಲ್ಲಿ ರಾರಾಜಿಸಲಿದೆ. ಅಯ್ಯೋ, ಈ ಮಾತನ್ನ ಹೇಳ್ತಿರೋದು ಕಾಂಗ್ರೆಸ್ನವರೇ. ಸಮವಸ್ತ್ರ ಸಮರ ಹೇಗಿತ್ತು ನೋಡಿ. ನೂತನ ಸಂಸತ್ ಭವನದಲ್ಲಿ ಸಂಸತ್ ಕಲಾಪ. ಸಿಬ್ಬಂದಿ ಸಮವಸ್ತ್ರ ಬದಲಾವಣೆ ಕಾಂಗ್ರೆಸ್ ವಿರೋಧ. ನೂತನ ಸಂಸತ್ ಭವನದಲ್ಲಿ ಸೆಪ್ಟೆಂಬರ್ 18ರಿಂದ ವಿಶೇಷ ಅಧಿವೇಶನ ಆರಂಭವಾಗಲಿದೆ. ಸೆಪ್ಟೆಂಬರ್ 19ಕ್ಕೆ ನೂತನ ಸಂಸತ್ ಭವನಕ್ಕೆ ಕಲಾಪ ಶಿಫ್ಟ್ ಆಗಲಿದೆ. ನೂತನ ಸಂಸತ್ ಭವನದ ಎಲ್ಲಾ ಸಿಬ್ಬಂದಿಯ ಸಮವಸ್ತ್ರವನ್ನು ಕೇಂದ್ರ ಸರ್ಕಾರ ಬದಲಿಸಿದೆ. ಆದರೆ ಸಮವಸ್ತ್ರದಲ್ಲಿ ಮಾರ್ಷಲ್ಗಳಿಗೆ ಕುರ್ತಾ, ಭದ್ರತಾ ಅಧಿಕಾರಿಗಳಿಗೆ ಹೊಸ ಸಮವಸ್ತ್ರ, ಮಹಿಳಾ ಉದ್ಯೋಗಿಗಳಿಗೆ ಹೊಸ ವಿನ್ಯಾಸದ ಸೀರೆಯನ್ನು ನೀಡಿದ್ದು ಇದರಲ್ಲಿ ಕಮಲದ ಚಿಹ್ನೆ ಇದೆ. ಇದಕ್ಕೆ ಕಾಂಗ್ರೆಸ್ ತಗಾದೆ ತೆಗೆದಿದೆ. RSS ಖಾಕಿ ಪ್ಯಾಂಟ್ ಹಾಕುತ್ತೆ, ಸಂಸತ್ ಸಿಬ್ಬಂದಿಗೂ ಅದೇ ಮಾದರಿ ಪ್ಯಾಂಟ್ ಯಾಕೆ ಅಂತ ಕಾಂಗ್ರೆಸ್. ಇಂಡಿಯಾ ಭಾರತ ಆದ್ರೂ ಕಾಂಗ್ರೆಸ್ ಒಪ್ಪೋದಿಲ್ಲ, ಏನ್ ಮಾಡೋದು ಅಂತ ಬಿಜೆಪಿ ಕಾಲೆಳೆದಿದೆ. ಕಮಲ ಬಿಜೆಪಿ ಚಿಹ್ನೆ, ಅದನ್ನೇ ಸಂಸತ್ ಸಿಬ್ಬಂದಿ ಸಮವಸ್ತ್ರದಲ್ಲಿ ಯಾಕೆ ಅಂತ ಕಾಂಗ್ರೆಸ್. ರಾಷ್ಟ್ರೀಯ ಹೂವಿಗೂ ವಿರೋಧನ, ಭಾರತ್ ಅಂದ್ರೂ ವಿರೋಧಿಸ್ತಿರಲ್ಲ ಅಂತ ಬಿಜೆಪಿ. ಹುಲಿ, ನವಿಲು ರಾಷ್ಟ್ರೀಯ ಪ್ರಾಣಿ, ಅದನ್ನ ಬಿಟ್ಟು ಕಮಲ ಚಿಹ್ನೆ ಮಾತ್ರ ಯಾಕೆ ಅಂತ ಕಾಂಗ್ರೆಸ್. ರಾಷ್ಟ್ರೀಯ ಮರವನ್ನು ಯಾಕೆ ಬಿಟ್ರಿ ಅದನ್ನು ಹೇಳಿ, ಎಲ್ಲದರಲ್ಲೂ ರಾಜಕೀಯ ಮಾಡಬೇಡಿ ಅಂತ ಬಿಜೆಪಿ. G20 ಶೃಂಗಸಭೆ ಲೋಗೋದಲ್ಲೂ ಕಮಲ ಬಳಸಿದ್ದು ತಪ್ಪು ಅಂತ ಕಾಂಗ್ರೆಸ್. G20 ಯಶಸ್ಸು ಸಹಿಸೋಕೆ ಆಗ್ತಿಲ್ಲ, ಹೊಟ್ಟೆ ಉರಿ ಅಂತ ಬಿಜೆಪಿ ಛೇಡಿಸಿದೆ. ಹೀಗೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಸಮವಸ್ತ್ರ ಸಮರ ಶುರುವಾಗಿದೆ. ರಾಜಕೀಯ ಏನಾದರೂ ಇರಲಿ, ಹೊಸ ಸಮವಸ್ತ್ರವನ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ರೆಡಿ ಮಾಡಿದೆ. ಸಭಾಧ್ಯಕ್ಷರ ಆಸನದ ಬಳಿ ನಿಲ್ಲುವ ಮಾರ್ಷಲ್ಗಳಿಗೆ ಸಫಾರಿ ಸೂಟ್ ಬದಲಿಗೆ ಕೆನೆ ಬಣ್ಣದ ಕುರ್ತಾ ಪೈಜಾಮಾ ನೀಡಲಾಗಿದೆ. ತಲೆ ಮೇಲೆ ಟರ್ಬನ್ ಬದಲಿಗೆ ಮಣಿಪುರಿ ಟೋಪಿ ಅಥವಾ ಮೈಸೂರು ಪೇಟ ಇರಲಿದೆ. ಕೇಸರಿ ಬಣ್ಣ, ಖಾಕಿ ಬಣ್ಣ, ಬಿಜೆಪಿ RSS ಬಣ್ಣ ಅನ್ನೋದು ಕಾಂಗ್ರೆಸ್ನವರ ಆಕ್ರೋಶ. ಹಾಗಾಗಿನೇ ಸಂಸತ್ ಸಮವಸ್ತ್ರ ಬದಲಾವಣೆಯೂ ಈಗ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಇನ್ನುಳಿದ ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ.